ಮಾಡ್ತೀವಿ ಊರಲ್ಲಿ ಸಿಂಪಲ್ ಆಗಿ ಮದ್ವೆ ಆಗ್ತಿದೀವಿ ಊರಲ್ಲಿ ಚಿನ್ನು ಗಾಡಿ ನಮ್ಮ ಹುಡುಗಿ ಮೇಲೆ ಯಾರೋ ಕಣ್ಣು ಹಾಕ್ಬಿಟ್ಟವ್ರೆ ಸಿಂಪಲ್ ಕೂರೋವರೆಗೂ ಬಿಡ್ತಿರಲಿಲ್ಲ, ಒಂದ್ ಕೈ ಕಾಲು ಮುರಿದು ಬಿಟ್ಟು ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಮಾಡಿರ್ತಿದ್ದೆ. ಗೈಸ್ ನಮ್ ಕಡೆ ಚಪ್ರಿ ಅಂತೀವಿ ಗೈಸ್. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅನ್ ನ್ಯೂ ವ್ಲಾಗ್ ಗಾಯ್ಸ್. ಇವತ್ತು ವ್ಲಾಗ್ನ ನಾನು ಸುರಭಿ ಮನೆಯಿಂದ ಸ್ಟಾರ್ಟ್ ಮಾಡ್ತಿದ್ದೀನಿ ಗೈಸ್. ಸೊ ಇವತ್ತು ನಮ್ಮ ಫ್ಯಾಮಿಲಿ ಮೆಂಬರ್ಸ್ನ ಮೀಟ್ ಮಾಡೋಕ್ಕೆ ಹೋಗ್ತಿದ್ದೀನಿ. ಒಂದು 3-4 ಮಂತ್ಸ್ ಆಯಿತು ಅನಿಸುತ್ತೆ ನಮ್ಮ ಅಮ್ಮನ ರಿಲೇಟಿವ್ ಕಡೆಯವ್ರನ್ನ. ಬನ್ನಿ ಗೈಸ್ ಹೋಗೋಣ. ಸುರಭಿ ಕೂಡ ರೆಡಿ ಆಗ್ತಿದ್ದಾಳೆ. ಸೊ ಯಾರ್ಯಾರು ಏನೇನಂತ ಪರಿಚಯ ಮಾಡ್ಕೊಡ್ತೀನಿ. ಇವತ್ತಿನ ವ್ಲಾಗ್ ಅದೇ ಆಗಿರುತ್ತೆ, ಪ್ಲಸ್ ಎಂಟರ್ಟೈನ್ಮೆಂಟ್ ಇರುತ್ತೆ. ಅವ್ರ ಜೊತೆ ಎಲ್ಲ ಫನ್ ಮಾಡಿಕೊಂಡು ಹಳೇ ಡೇಸ್ ಎಲ್ಲ ತುಂಬ 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 ಇದೆ, ಅದನ್ನು ಮಾತಾಡೋಣ. ಸುರಭಿ ಇಲ್ಲಿ ರೆಡಿ ಆಗ್ತಿದ್ದಾಳೆ ನೋಡಿ ಗೈಸ್. ಹಲೋ ಸುರಭಿ, ಓಯ್ ಓಯ್ ನೋಡಿ ಗೈಸ್, ಪಿಂಪಲ್ ಆಗ್ಬಿಟ್ಟೈತೆ ಸುರಭಿಗೆ. ಯಾರೋ ಹುಡುಗನ ಹುಡುಗಿ ಮೇಲೆ ಕಣ್ಣು ಹಾಕ್ಬಿಟ್ಟಿದ್ದಾಳೆ. ಯಾರಪ್ಪ ಅದು? ಯಾರು? ನಾನಾ? ನೋಡಿ ಗೈಸ್ ಹೆಂಗ್ ಮಾತಾಡ್ತಾಳೆ. ಅವ್ರು ನೀನು ರೆಡಿ ಆಗೋ ಅಷ್ಟೊತ್ತಿಗೆ ಅವ್ರು ಹೊಂಟೋಗಿರ್ತಾರೆ. ಹೋಲಿ ಬಿಡಿ ಅಂತ ಗೈಸ್. ನೋಡ್ರಿ ರೆಡಿಯಾಗಿ ಬೇಗ ಬಾ. ಬನ್ನಿ ಗಾಯ್ಸ್ ಹೋಗೋಣ. ಲಕ್ಕಿಗೆ ಸ್ನಾನ ಮಾಡಿಸ್ಬಿಟ್ಟಿದ್ದಾರೆ. ಬನ್ನಿ ಲಕ್ಕಿ ತೋರಿಸ್ತೀನಿ. ಇಲ್ಲಿ ಲಕ್ಕಿ ಎಲ್ಲ ಇರು. ಏನು ಲಕ್ಕಿ ಕೊಡು. ಯಾರು ನಿಂಗೆ ಸ್ನಾನ ಮಾಡಿ? ಲಕ್ಕಿ ಸ್ನಾನ ಮಾಡಿಸ್ತೀನಿ ಬಾ. ಸ್ನಾನ ಐ ಐ ಐ ಐ ಐ ಲಕ್ಕಿ ಬಾಯ್ಲಿ. ಓಯ್ ನಡಿ ಆಚೆ ಬಾಯ್ ನೋಡಿ. ಸುರಭಿನ ನೋಡಕ್ ಕೊಡೋಗ್ತೀಯ. ಭಯ ಕಡಿಮೆ ಆಗೈತೆ ನಿನ್ಗೆ ಅಲ್ವಾ? ನಮ್ಮಂತ ಗೈಸು ಸ್ನಾನ ಮಾಡಿಸಿರೋದಕ್ಕೆ. ಬಾಯ್, ಸಿಗ್ತೀನಿ ಆಮೇಲೆ. ಸೊ ಗೈಸ್ ತುಂಬ ಜನ ಕಾಂಟೆಂಟ್ಗಳು ಶೂಟ್ ಮಾಡಿ ಅಂತ ಹೇಳ್ತಿದ್ದೀರಾ. ಇನ್ಮೇಲೆ ಕಂಟೆಂಟ್ ಬ್ಲಾಗ್ ಕೊಡೋಕೆ ಟ್ರೈ ಮಾಡ್ತೀನಿ. ನನ್ನ ಕೈಲಿ ಆದಷ್ಟು ಮಾಡ್ತೀನಿ ಗೈಸ್. ನಾನೇನು ಅಂತ ಮಹಾ ಏನು ತಿಳ್ಕೊಂಡಿಲ್ಲ ಗೈಸ್. ವ್ಲಾಗಿಂಗ್ ಬಗ್ಗೆ ನಾನು ಅಂತ ಏನು ಮಹಾ ತಿಳ್ಕೊಂಡಿಲ್ಲ. ಜೋರಾಗಿ ಮಾತಾಡಿ ಅಂತಿದ್ದಾಳೆ, ನೀವೆಲ್ಲ ಕೇಳಿಸಲ್ಲ ಅಂತ ಹೇಳ್ತಿರಲ್ಲ. ಅವಳೇ ನಿಧಾನಾಗಿ ಮಾತಾಡ್ತಾಳೆ, ನನಗೆ ಹೇಳಕ್ಕೆ ಬರ್ತಾಳೆ. ವ್ಲಾಗಿಂಗ್ ಬಗ್ಗೆ ಗೈಸ್ ಅಂತ ಏನು ತಿಳ್ಕೊಂಡಿಲ್ಲ, ಇನ್ನು ಚಿಕ್ಕವ. ಎಲ್ಲ ನಿಮ್ಮೆಲ್ಲ ಸಪೋರ್ಟಿಂದ ನಾನು ಕಂಟೆಂಟ್ ಕೊಡ್ತಾ ಬರ್ತಿದ್ದೀನಿ, ಎಂಟರ್ಟೈನ್ ಮಾಡ್ತಾ ಬರ್ತಿದ್ದೀನಿ. ಹಿಂಗೆ ಮುಂದೆ ಮಾಡ್ತಾನೆ ಇರ್ತೀನಿ. ನಿಮ್ಗೆ ಇಷ್ಟ ಆಗಲಿ ಇಷ್ಟ ಆಗದಲ್ಲಿರಲಿ, ನಾನು ಮಾಡ್ತಾ ಇರ್ತೀನಿ ಗೈಸ್. ಎಲ್ಲ ನಿಮ್ಮ ಪ್ರೀತಿಗೋಸ್ಕರ ಅಷ್ಟೇ. ನಿಮ್ಮಿಂದ ನಾನು ಹಿಂಗೆ ಸಪೋರ್ಟ್ ಮಾಡ್ತೀರಿ. ಸೊ ನನಗೆ ಒಂದೊಂದು ಟೈಮ್ ಏನು ಕಂಟೆಂಟ್ ಕೊಡಲಿ, ಯಾವ ಥರ ಕೊಡಲಿ ಅಂತ ಗೊತ್ತಾಗಲ್ಲ. ಸೊ ನಂದು ಏನಿದೆ ಡೈಲಿ ಲೈಫ್ ಏನು ನಡೆಯುತ್ತೆ ಅದನ್ನೇ ಕಂಟೆಂಟ್ ಮೂಲಕ ಕೊಡೋಕೆ ಟ್ರೈ ಮಾಡ್ತೀನಿ ಗೈಸ್. ಆದಷ್ಟು ನಾನು ಟ್ರೈ ಮಾಡ್ತೀನಿ. ಎಲ್ಲ ಕಮೆಂಟ್ ಆಗ್ತಿದ್ದೀರಾ, ನಿಮ್ಮ ಅಪ್ಪ ಅಮ್ಮನ ತೋರಿಸಿ, ನಿಮ್ಮೂರು ವ್ಲಾಗ್ ಮಾಡಿ, ನಮ್ಮ ಮನೆ ಹೋಮ್ ಟೂರ್ ಮಾಡಿ ಅಂತ. ಆದಷ್ಟು ಬೇಗ ಅದನ್ನೂ ಮಾಡ್ತೀವಿ, ಆದಷ್ಟು ಬೇಗ ಹೋಗ್ತೀವಿ. ನಮ್ಮ ಅಪ್ಪನ ಕೂಡ ಸ್ವಲ್ಪ ಕಂಟೆಂಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ನಾನು. ಸೊ ಯಾಕೆಂದರೆ ನಾನಿರೋದು ಬ್ಯಾಂಗ್ಳೂರಲ್ಲಿ, ಅವ್ರು ಇರೋದು ದೂರ ಆಗುತ್ತಲ್ಲ, 180 ಕಿಲೋಮೀಟರ್ ಆಗುತ್ತೆ. ಸೊ ಇಲ್ಲಾಂದ್ರೆ ಅವರೇ ಒಂದು ಟೈಮ್ ಬರ್ತಾರೆ ಇಲ್ಲಿಗೆ ಸುರಭಿ ಮನೆಗೆ ಬಂದರೆ ಎಲ್ಲ ಒಂದು ಕಡೆ ಗುಡ್ಡೆ ಹಾಕ್ಕೊಂಡು ಒಂದು ಬ್ಲಾಗ್ ಮಾಡೋಣ. ಬ್ಲಾಗ್ ಮುಖಾಂತರ ನಾವು ಅಪ್ಪ ಅಮ್ಮನ ಸುಮ್ಮನೆ ಕಾಲೆಳೆಯೋ ರೀತಿ ಮಾಡೋಣ. ಸೊ ಇವಾಗ ಟೈಮ್ ಆಗಿದೆ ಗೈಸ್, ಆಲ್ರೆಡಿ ಅಲ್ಲಿಗೆ ಹೋಗ್ಬೇಕು. ಇಲ್ಲಿ ರೆಡಿ ಆದರೆ ಡೈರೆಕ್ಟಲ್ಲಿ ಹೋಗ್ತಾ ಇರೋದೆ. ಫೈನಲಿ 1 ಅವರಿಂದ ವೆಯ್ಟ್ ಮಾಡಿ ಸುರಭಿ ಇವಾಗ ರೆಡಿಯಾಗಿ ಬರ್ತಾವಳೆ ಗೈಸ್. ನೋಡಿ ಗೈಸ್, ಇಲ್ಲಿ ಗೇಟ್ ತಕೊಂಬ. ಸುಮ್ಮನೆ ಹೆಂಗಂದೆ ಗೈಸ್, ಅಲ್ಲಿ ನೋಡಲ್ಲೆಲ್ಲ ಏನೋ ಮಾಡ್ತಾವಳೆ. ಬೈತದೆ ಆಂಟಿ, ಮೇಲೆ ಕಳಿಸ್ಬಿಡು. ಐ ಲಕ್ಕಿ, ಐ ಹೋಗಿ ಮೇಲ್ಗಡೆ. ನೋಡಿ ಗೈಸ್, ಗೇಟ್ ಇಳಿದು ಬಂದ್ಬಿಟ್ಟವಳು. ಹೆಂಗ್ ಕಾಣ್ತಾವ, ಪಿಂಪಲ್ ಜಾಸ್ತಿ ಆಗ್ಬಿಟ್ಟೈತಿ ಸ್ವಲ್ಪ. ಅವಳೆಲ್ಲ ಅಲ್ಲಿ ನೋಡು, ಸುಸು ಮಾಡ್ತಾ ಇರೋದು ನೋಡು. ಹುಟ್ಟು ತರಲೆ ಗೈಸ್ ಇದು. ನಡಿ ಹೋಗೋಣ ಬಾ. ಓಯ್ ಏನಂತ ಕರೀತಾರ ಊರಲ್ಲಿ? ಚಿನ್ನು. ನಿನ್ ಕಾಲ್ ಮುಗಿತೀನಿ ಚಿನ್ನು, ಬಂದ್ಬಿಡು. ಏನೋ ನಾವೆಲ್ಲ ಚೈಲ್ಡ್ಹುಡ್ ಫ್ರೆಂಡ್ಸು. ನಮ್ಮ ರಿಲೇಟಿವ್ ಆಗ್ಬೇಕು ತೇಜು ಅಂತ ನನ್ನೇ ಹಿಡ್ಕೊಬಿಟ್ಟವನೆ. ಇಲ್ಲ ಅವ್ನು ನನ್ನೇ. ಸೊ ಬನ್ನಿ ಇಲ್ಲಿಂದ ಹೋಗೋಣ. ಗಾಡಿ ತಂದಿದ್ಯಾ ಏನು? ಐತೆ ಕಾಫಿ. ಕಾಫಿ ಕುಡ್ಕೊಂಡು ಅವಾಗಿಂದ ಇಷ್ಟೇ ಇಟ್ಟವನೇ ಗೈಸ್. ನೋಡ್ರಿ ಒಂದು ಕ್ಲೋಸ್ ಅಪ್ ತೋರಿಸ್ತೀನಿ. ಇಷ್ಟ ಅವನೇ. ಸರಿ. ಸೊ ಗೈಸ್ ನೋಡಿ, ನಮ್ಮ ಹುಡುಗಿ ಮೇಲೆ ಯಾರೋ ಕಣ್ಣು ಹಾಕ್ಬಿಟ್ಟವ್ರೆ. ಸಿಂಪಲ್ ಆಗ್ಬಿಟ್ಟೈತೆ. ನೋಡಿ ಗೈಸ್, ಇವ್ರ ಗರ್ಲ್ ಫ್ರೆಂಡ್ ಜೊತೆ ಮಾತಾಡ್ಕೊಂಡು ಇವಾಗ ಬರ್ತಾನೆ.
ನಂಬರ್ ಕಾಣಿಸ್ಬಿಡುತ್ತೆ ಮೇಲೆ. ಇದೆಲ್ಲ ಹೊಸ ಏನು ಹೊಸದು? ನಿಮ್ಗೂ ಹೊಸದೆಲ್ಲ ಬಿಡೋ ಗರ್ಲ್ ಫ್ರೆಂಡ್ ಎಲ್ಲ. ಎಷ್ಟು ಏನೇನ್ ಮೇಸ್ತಿ ಯಾರಿಗ್ ಗೊತ್ತಲ್ಲ. ನಿಮ್ಮಮ್ಮ ನೋಡ್ಬೇಕು ಈ ವ್ಲಾಗು. ನೋಡ್ರೆ ಚೆನ್ನಾಗಿರುತ್ತೆ. ತುಂಬಾ ಸ್ಟ್ರಿಕ್ಟ್ ಅಪ್ಪ ಇವ್ರ ಮಮ್ಮಿ. ಈಗ್ಲೂ ಹೆದ್ರಿಕೋತ ನೀವ ಅಲ್ವಾ? ನಿಜ ತಾನೆ? ಆಗ ಅಲ್ಲಿ ರೇಗಿಸ್ತಿದೆ. ಈಗ ಬ್ಲಾಗ್ ಅಲ್ಲಿ ಆಗ 2-3 ಜನ ನೋಡ್ತಿದ್ರು, ಈಗ 1,000 ಜನ ನೋಡ್ತಾರೆ ಅಷ್ಟೇ. ಅಲ್ಲಿ ರೇಗಿಸ್ತಿದ್ದ 2-3 ಜನ ನೋಡೋರು, ಇವಾಗ 1,000 ಜನ ನೋಡ್ತಾರೆ ಅಷ್ಟೇ ಇದ್ರಲ್ಲಿ. ಯಾಕಾದ್ರೂ ಕರೋದು ಇಲ್ಲಿಗೆ ಡೈರೆಕ್ಟ್ ಅಲ್ಲಿಗೆ ಬರ್ಬೋದಿತ್ತಲ್ಲ ಅಂತ ಮೈಂಡ್ ವಾಯ್ಸ್. ಲಾಗ್ ಮಾಡ್ತೀಯ ಅಂದಿದ್ರೆ ನಾನು ನೀಟಾಗಿ ರೆಡಿ ಆಗ್ಬಿಟ್ಟು ನಿಮ್ಮ ಅಪ್ಪ ಅಮ್ಮ ನಿನ್ನದು ಏನು ಅಂತ ಹುಟ್ಟಿಸ್ಬಿಟ್ರು. ಬ್ಲಾಗ್ ಅಂದ್ರೆ ಏನು ಗೊತ್ತಾ? ನಾವು ರಿಯಾಲಿಟಿ ಏನಿರ್ತೀವಿ ಅದನ್ನ ತೋರ್ಸೋದಷ್ಟೇ. ಸೊ ನಾವು ರಿಯಲ್ ಆಗಿ ಇರೋದನ್ನ ರಿಯಲ್ ಆಗಿ ಯಾವಾಗ್ಲೂ ರೆಡಿ ಆಗಿರ್ತೀನಿ. ಅವ್ನ ಯಾಕೆ ಗೊತ್ತಾ ಗೈಸ್ ಅಂತಿರೋದು? ಈಗ ನೋಡ್ರಿ ಇಲ್ಲೇ ಆಗತ್ತಾರ ಅವನೇ, ಇಲ್ಲೇ ತರ ಅವನೇ. ನನಗೆ ತಂದಿದ್ದ ವಾಟರ್ ಮಿಲನ್ ಅವಳೆ ಕುಡ್ಕೊಂಡವಳೆ, ಅವಳಿಗೆ ತಂದಿದ್ದು ಇಲ್ಲ ಇಕ್ಸವಳೆ. ಚೆನ್ನಾಯ್ತಾ? ತಿನ್ನು. ಮಶ್ರೂಮ್ ತಿನ್ನು ನೋಡು. ಟೈಮ್ ತಿನ್ನೋ ಅಷ್ಟೊತ್ತಿಗೆ ಎಷ್ಟೊಂದು ಟೈಮ್ ಮಾಡ್ತಾಳೆ ನೋಡಿ. ಚೆನ್ನಾಗಿದ್ಯಾ? ಓಕೆನಾ? ತಿನ್ನೇನಾಗಲ್ಲ, ವೇಸ್ಟ್ ಮಾಡ್ಬಿಡ್ತು. ಚೆನ್ನಾಗೈತೆ, ಅದು ಚೆನ್ನಾಗಿಲ್ಲ ಅಂತ ಅನ್ಕೊಂಡಿರ್ಲಿಲ್ಲ. ಬಟ್ ಮಾತಾಡಿದ್ದು ಅನ್ಸುತ್ತಲ್ಲ ಐಫೋನ್ ತಗೊಂಡಾಗ ಆ ರೀಲ್ಸ್ ಐತೆ, ತೋರ್ಸಿದೀನಿ ನಿಮಗೆ. ಏನ್ ಕೊಡು ಕೊಡು ಅದಾಗ್ತೀನಿ ಯಾವ್ದು ಅಂತ ಹೇಳಿ. ತಗೋ ನಾನ್ ಹೇಳೋದೆಲ್ಲ ಸೀದಾ ಸಾದಾಲು, ತಗೋ ನಾನ್ ಮಾಡೋದೆಲ್ಲ ಟ್ರೆಂಡಿಂಗ್ ಮಗಾಲು. ತಗೋ ನಾನ್ ಕೊಡು ಕೊಡು ಕೊಡು. ಏನ್ ಕೊಡ್ಲಿ? ಸಂಖ್ಯೆನ ಕೊಡ್ತೀನಿ ಅಂದ್ರೆ ಪ್ಲೀಸ್ ಕೊಡಿ. ಕೊಡಕ್ಕೇನಿಲ್ಲ, ಇದೊಂದೇ ಇದು ತಗೊಳಪ್ಪ. ನಿಮ್ಮಂತವ್ರ ಒಬ್ರು ಸಿಕ್ಬಿಟ್ರೆ ಸಾಕು, ರ್ಯಾಪರ್ಸ್ನೆಲ್ಲ ರೇಪರ್ಸ್ ಅಂತ ಸರ್ಟಿಫಿಕೇಟ್ ಕೊಟ್ಬಿಡ್ತಾರೆ. ಇಲ್ಲೆಲ್ಲ ಜನಗಳು ಸರಿ ಇಲ್ಲ, ಬಾರ ಬೇರೆ ಕಡೆ. ಗದ್ದೆಗೆ ಹೋಗಿದ್ವಿ, ಅವಾಗ ಅಲ್ಲಿ ಹೋಗ್ಬಿಟ್ಟು ಮಾತಾಡ್ಕೊಂಡು ಫುಲ್ಲು ಹೆಂಗ್ ಮಾಡ್ಬೇಕು, ರೀಲ್ಸ್ ಹೆಂಗ್ ಮಾಡ್ಬೇಕು, ಆ ತರ ಎಲ್ಲಿ ಬಿಡ್ಬೇಕು, ಯೂಟ್ಯೂಬ್ ಹೆಂಗ್ ಅಕೌಂಟ್ ಓಪನ್ ಮಾಡೋದು ಎಲ್ಲ ಮಾತಾಡ್ಕೊಂಡು ಬಂದು ಎರಡು ರಜಕ್ಕೆ ಹೋದಾಗ ಅಲ್ಲಿ ನಮ್ಮ ಕಸಿನ್ಸ್ ಹೇಳ್ಬೇಕಾರೆ ಅವರೆಲ್ಲ ರೇಗಿಸ್ಬೇಕು. ಏನಾಗುತ್ತೆ ಏನು ಐಫೋನ್ ತಗೊಂಡಿದ ತಕ್ಷಣ ಹಂಗಾಗ್ಬಿಡ್ತೀಯ ಹಿಂಗಾಗಿ. ಬಟ್ ಗಾಯ್ಸ್ ಸ್ಟ್ರಗಲ್ ಪಟ್ಟಿದೀವಿ ಗಾಯ್ಸ್ ತುಂಬಾ. ಇವಳು ಪಟ್ಟಿದ್ದಾಳೆ, ನಾನು ಪಟ್ಟಿದ್ದೀನಿ. ಬಟ್ ಇನ್ಫ್ಲುಯೆನ್ಸರ್ ಆಗಿಲ್ಲ, ಆಗ್ತಾನೆ. ಇಂಜಿನಿಯರ್ ಅಲ್ಲ, ಡಾಕ್ಟರ್ ಆಗ್ತೀಯ, ಇಂಜಿನಿಯರ್ ಆಗ್ತೀಯ? ನಾನು ಇಂಜಿನಿಯರಿಂಗ್. ಸುಮ್ನೆ ಅಂದಿದ್ದು. ಇವಳು ಡಾಕ್ಟರ್ ಆಕ್ಟರ್ ಆಗವಳೆ, ನಾನು ನೀನು ಇಂಜಿನಿಯರು. ಯಾವ ಇಂಜಿನಿಯರ್ ಆಗ್ತೀಯ? ಇಂಜಿನಿಯರ್ ಆಗಿ ಇನ್ಫ್ಲುಯೆನ್ಸರ್ ಆಗ್ತೀನಿ. ಸೊ ಗೈಸ್ ನೀವು ಟ್ರೈ ಮಾಡ್ರಿ. ಏನಕ್ಕೆ ಅಂದ್ರೆ ಅವತ್ತು ನನ್ನ ಹತ್ರನೂ ಏನೂ ಇರಲಿಲ್ಲ, ಇವಳ ಹತ್ರನೂ ಏನೂ ಇರಲಿಲ್ಲ. ಬಟ್ ಇವತ್ತು ನಿಮ್ಮ ಎಷ್ಟು ಇವಳಿಗೆ 1 ಲಕ್ಷ ಹತ್ರ ಫ್ಯಾಮಿಲಿ ಲವ್ ಇದೆ. ನನ್ಗೊಂದು 1.5 ಲಕ್ಷ ಫ್ಯಾಮಿಲಿ ಲವ್ ಇದೆ. ಯೂಟ್ಯೂಬರ್ 2 ಲಕ್ಷ ಇದೆ ಗೈಸ್. ಸೊ ಯಾರು ಗಿವ್ ಅಪ್ ಮಾಡಬೇಡಿ. ಇವನ್ಗೊಂದು 2,000 ಫ್ಯಾಮಿಲಿ ಲವ್ ಇದೆ. ಇವನ್ಗೂ ಸಪೋರ್ಟ್ ಮಾಡ್ರಿ. ಇನ್ಮೇಲೆ ಕಂಟೆಂಟ್ಗಳೆಲ್ಲ ಇವನು ಹಾಕೊಂಡು ನಾನು ಕಂಟೆಂಟ್ ಮಾಡ್ತೀವಿ. ಅವನ ಕ್ಯಾರೆಕ್ಟರ್ ಕೊಟ್ಬಿಟ್ಟು ಒಂದು ಡೈಲಾಗ್ ಹೊಡಿ, ಏನಾದ್ರು ಕೊಡು ಅಂತಾನೆ ಹೇಳು. ಯಾರು ಗಿವ್ ಅಪ್ ಮಾಡಬೇಡಿ ಗೈಸ್. ಯಾಕೆಂದ್ರೆ ನಾನು ಅವತ್ತು 2 ವರ್ಷದ ಹಿಂಚೆ ಅನ್ಕೊಂಡಿದ್ದೀವಿ ಹತ್ರ ಹೇಳ್ಬೇಕಾದ್ರೆ. ಅದೇ ತಮಾಷೆಗೆಲ್ಲ ರೇಸಿದ್ರಾಗ. ಇವಾಗ ನೋಡ್ರಿ, ನಾನು ಅನ್ಕೊಂಡೆ 2 ವರ್ಷಕ್ಕೆ ಈ ಲೆವೆಲ್ಗೆ ಒಂದು ಯೂಟ್ಯೂಬ್ ಚಾನಲ್ ಇದೆ ನಂದೇ ಆದಂತೂ. ನಮ್ಮ ಹುಡುಗಿ ಇದ್ದಾಳೆ. ಆಮೇಲೆ ನೀವಿದ್ದೀರಾ, ಸಾಕು. ಸುಳ್ಳೇನು ಮಾತಾಡಲ್ಲ, ಏನು ಮಾತಾಡ್ಬೇಕು ಅನ್ನೋದು ಗೊತ್ತಿಲ್ಲ ಅವಳಿಗೆ. ಸಡನ್ ಆಗಿ ಏನೇನೋ ಕೇಳ್ತಾರೆ, ಏನಂತ ಹೇಳಿ ನಾನು. ಸಡನ್ ಆಗಿ ಕೇಳೋದೇನೆ ರಿಯಾಲಿಟಿ ಅನ್ನೋದು. ಇವನು ನನಗೂ ಅಷ್ಟೇ ತಲೆಗೆ ಬರಲ್ಲ, ಅದೇ ನನ್ನ ರಿಯಾಲಿಟಿ. ಸೇಮ್ ಗೈಸ್ ಎಲ್ಲ ಖಾಲಿ ಆಯ್ತು. ಇವಾಗ ಬನ್ರಿ, ಅಲ್ಲಿ ಒಂದ್ ಫ್ಯಾಮಿಲಿನ ಅದು ಖಾಲಿ ಆಯ್ತು. ಪರಿಚಯ ಮಾಡಿಸ್ಕೊಡ್ತೀವಿ, ಸಾಕು. ಕುಡ್ಕೊಂಡು ಅವಳೇನ 2 ಬೇಕಾ ಬೇರೆ? ಬೇಡ.
ನಿನ್ಗೆ? ನಂಗೂ ಬೇಡ ಅಪ್ಪ. ಇವನ್ ಚಾಕ್ಲೇಟ್ ಬೇಕಂತೆ, ಇನ್ನ ಚಿಕ್ಕ ಮಗ, ಎಸ್. ಎಷ್ಟೋ ವರ್ಷ ಆದ್ಮೇಲೆ ಸಿಕ್ಕಿದ್ವಲ್ಲ ಅದಕ್ಕೆ ಚಾಕ್ಲೇಟ್ ಕೊಡ್ಸೋಣ ಅಂತ. ಬರಪ್ಪ, ಯಾವತ್ತು ಬಸ್ ತಗೋ. ಇಲ್ವಂತ ಯಾಕೆ ಶಿವನ್ಗೆಲ್ಲ ಚಾಕ್ಲೇಟ್ ಅಲ್ಲಿ ಮಕ್ಳು ಇದಾರೆ ಇದ್ರು, ಅಂದ್ರೆ ಚಿರು ನಾನು ಅಲ್ಲೇ ಚಿನ್ಮಯ್ ಅಂತ. ಕಿತ್ಕೊತೀನಿ ಅವ್ರಿಗೆ. ಚಿರು ಚಿನ್ಮಯ್ ಅಂತ ಅವ್ರಿಗೆ ಚಾಕ್ಲೇಟ್. ಅಂದ್ರೆ ಚಿಕ್ಕ ಮಕ್ಳಲ್ಲೂ ದೊಡ್ಡವರು ಅಂತ ಚಾಕ್ಲೇಟ್ ಎತ್ಕೊಂಡವ್ರಿಗೆ ಹೋಗೋಣ. ಕೊಡಿಲಿ ತಗೊಳ ಗೈಸ್. ಒಂದು ವರ್ಷ ಆದ್ಮೇಲೆ ಹಂಗೆ ಚಾಕ್ಲೇಟ್ ಕೊಡಿಸ್ತಿರೋದು ಹ್ಯಾಪಿಡೆಂಟ್. ಎಂಜಾಯ್ ಮಾಡು. ಥ್ಯಾಂಕ್ ಯು. ಇದೇ ಬಾ ಆಯ್ತು ಅಲ್ಲಿ ತಿನ್ನಿವೆ. ಇಲ್ಲಿ ನೋಡಿ ಗಾಯ್ಸ್ ಎಷ್ಟು ತಗೊಂಡವಳೆ. ಇವಳೆ ಸಾಕು, ಮಕ್ಳನ್ನ ಅಲ್ಲೆಲ್ಲಾನು ಗ್ಯಾಪಲ್ಲಿ ಇವಳು ತಿನ್ಬೋದಲ್ಲ ಅಂತ. ನಾನು ಬೈತೀನಲ್ಲ ಜಾಸ್ತಿ ಚಾಕ್ಲೇಟ್ ತಿನ್ಬೇಡ ಅಂತ, ಅದಕ್ಕೆ. ಬನ್ರಿ ಹೋಗೋಣ ಅಲ್ವಾ. ಗ್ಯಾಪಲ್ಲಿ ನೀನು ತಿನ್ನಕ್ ತಾನೆ ತಗೊಂಡಿರೋದು. ನಿಜ ಹೇಳು, ನಿಜ ಹೇಳ್ಬೇಕು. ತಿನ್ನಕ್ ಕೊಡ್ತಾರಲ್ಲ ಅದಕ್ಕೆ. ನೋಡಿ ಮನೆ ಒಳಗೆ ಕರೀದಾನೆ, ಆಚೆ ನಿಂತ್ಕೊಂಡು ಮಾತಾಡಿಸ್ತಾರೆ. ಬನ್ನಿ ಇವಾಗ ಧೈರ್ಯ ಇದ್ರೆ. ನೋಡ ನೀನು ಇವನು ಕರೀತಿಲ್ಲ, ನಿಂಗೆ ಚಾಕ್ಲೇಟ್ ಕೊಡಲ್ಲ. ಹೋಗು. ಏನ್ ಬೇಕು ನಿಂಗೆ ಇವಾಗ? ನಿಂಗ್ ಬೇಡ ಚಾಕ್ಲೇಟು? ಯಾಕೆ ಹೆಂಗ್ ಹೊಡ್ದವ್ರ ನೋಡಿ ಚಾಕ್ಲೇಟ್ ಬೇಡ ಅಂತ. ಗೈಸ್ ನೋಡಿ ಈ ಕಾಲದಲ್ಲಿ ಎಷ್ಟು ಒಳ್ಳೆ ಹುಡುಗರು ಚಾಕ್ಲೇಟ್ ಬೇಡವಂತೆ. ತಗೋ ಕೊಟ್ಬಿಡು. ಅಲ್ಲಿ ಕೊಟ್ಬಿಡು, ಅಲ್ಲಿಗೆ ಬೇಡ ಅಂತೆ. ಕೊಟ್ಬಿಡ್ಲೇನೋ? ಯಾರು ಕೊಡ್ಲಿ? ಇಲ್ಲಿ ಅಕ್ಕನ್ ಕೊಟ್ಬಿಡ್ತೀನಿ. ಬೇಡ ನಿಂಗೆ ಚಾಕ್ಲೇಟ್? ಏನಕ್ ಬೇಡ? ಇಷ್ಟು ತಾಗ್ಬಿಟ್ಟಿದ್ಯಾ? ಇಲ್ಲ ಅಪ್ಪ ಇಲ್ಲ ಅಮ್ಮನ ಜೊತೆ ಬೇಡ ಚಾಕ್ಲೇಟು? ನೋಡಿ ನಾವ್ ಬಂದಿದೀವಿ ಅಂತ ನಮ್ಗೆಲ್ಲ ಬಟ್ಟೆ ತರ್ತಿದಾರೆ ಇಲ್ಲಿ. ಬನ್ನಿ ಒಳಗಡೆ. ನಮ್ಮ ಅದಕ್ಕೆ ನಮಗ್ ಬಟ್ಟೆ ತಂದಿದ್ದಾರೆ. ಕುಡಿಯೋದಕ್ಕೆ ಬಟ್ಟೆನ, ಹೆಲ್ಮೆಟ್ ಅಲ್ಲ ಬಟ್ಟೆ. ಬಟ್ಟೆ ಕವರ್ ಕೊಟ್ಟು ಕಳ್ಸಿದ್ನಲ್ಲ. ಹಾ, ಇವರು ನಮ್ಮ ಅಣ್ಣ, ನಮ್ಮ ರೇವಣ್ಣ ಅವರು, ರೇವಣ್ಣಣ್ಣ ಅಂತ ಕರಿತೀವಿ. ಇವ್ರ ಫೇಸ್ ತೋರಿಸ್ತಿಲ್ಲ, ಇವ್ರ ಅವ್ರ ಮಗ. ಎಲ್ಲ ತೋರ್ಸೋ ಫೇಸ್ನಾ. ಚಿರು ಚಿರು ಅಂತ. ಇವ್ರ ನಮ್ಮ ಅತ್ತಿಗೆ ಪಲ್ಲವಿ ಅತ್ತಿಗೆ ಅಂತ. ನಿಮ್ ಫೇಸ್ ತೋರ್ಸಲ್ವಾ? ಏನಾಗಲ್ಲ. ಅಯ್ಯ 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 ಅಯ್ಯ. ಇವರು ನಂದಿನಿ ಅಂತ. ನಂದಿನಿ ಅಂತ. ಹೆಂಗಿತ್ತು ಎಕ್ಸ್ಪೀರಿಯನ್ಸ್ ಚಿಕ್ಕಪೇಟೆದು? ಹೇಳಿ ಹೇಳಿ. ಅದ್ರ ಬಗ್ಗೆ ಏನೋ ಹೊಡೆದಿದ್ಯ ಅಂತಲ್ಲ, ಸತ್ಯ ಆಗಿದ್ದಿದ್ರೆ ನಿನ್ನ ನಿನ್ ಕೂರೋವರೆಗೂ ಬಿಡ್ತಿರಲಿಲ್ಲ. ಒಂದ್ ಕೈಯು ಕಾಲು ಮುರಿದು ಬಿಟ್ಟು ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಮಾಡಿರ್ತಿದ್ದೆ. ಎಂತ ಮಾತು ನೋಡಿ guys. ಮುಂಚೆ ನಮಗ್ ಸಪೋರ್ಟು, ಅದೇನೋ ಅಂತಾರಲ್ಲ ಹೆಣ್ಮಕ್ಳು ಅಂದ್ರೆ ಅವ್ರಿಗೆ ಸಪೋರ್ಟು. ನಿಂಗೂ ಹಿಂಗೆ ಅಣ್ಣ ಮನೇಲಿ ಅಂತ. ಯಾರೋ ಚಾಕ್ಲೇಟ್ ಬೇಡ ಅಂದ್ರು, ಚಾಕ್ಲೇಟ್ ಕಿತ್ತಾಡ್ತಿದ್ದೀರಾ ಇಲ್ಲಿ. ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಒಂದೊಂದು ಮುತ್ತು ಕಡೆ. ಎಲ್ಲ ಎಳೆ ಮಕ್ಳು ಆಗ್ತಾರೆ ಇಲ್ಲಿ ನಮ್ ಫ್ಯಾಮಿಲಿಲಿ. ಇವನು ಸಿಂಗಲ್. ಇವನಿಗೋಸ್ಕರ ಪಾರ್ಟಿ ಕೊಡ್ತೀನಿ, ನಾವು ನಿಮ್ ಜೊತೆ ಬರ್ತೀವಿ. ಬಂದಾಗ ಚಾಕ್ಲೇಟ್ ಬೇಡ ಅಂತಿದ್ರು, ಇವಾಗ ಚಾಕ್ಲೇಟ್ ಬೇಕು ಅಂತಿದ್ದಾರೆ. ನನ್ಗೆ ಹೆಂಗ್ ಗೊತ್ತು? ನೀನ್ ಮೊದ್ಲೇ ಹೇಳ್ಬೇಕು. ನೀನ್ ತಗೊಂಡೆ ಅನ್ಬಿಟ್ಟು ನಾನು ಅಲ್ಲಿ ತಗೊಂಡಿದ್ದು. ನನ್ ಕಿಟ್ಕ್ಯಾಟ್ ಐತೆ. ಮಾಡ್ತೀನಿ. ಕೊಡಕ್ಕೂ ಮನ್ಸಿಲ್ಲ. ಏನ್ ಚಾಕ್ಲೇಟ್ ತಿಂತೀರ? ಹಸ್ಬೆಂಡ್ ವೈಫ್ ಲವ್ ನೋಡಿ. ಮಗ ಕೇಳಿದ್ರೆ ಚಾಕ್ಲೇಟ್ ಕೊಡ್ನಿಲ್ಲ, ಹೆಂಡತಿ ಕೇಳಿದ್ಗೆ ಚಾಕ್ಲೇಟ್ ಕೊಟ್ರು. ಮೂಲೆ ಕುತ್ಕೊಂಡು ತಿಂದವನ ಯಾರ ಕಿತ್ಕೊಂಡ್ಬಿಡ್ತಾರೆ ಅಂತ ತಂದಿದ್ ಇವ್ರಿಬ್ರಿಗೆ ತಿಂತಾ ಇರೋದೆಲ್ಲ ಇವಳನ್ನ ಸೇರಿ. ಈಗ ಗೊತ್ತಾ ಹೇಳಿ ಗೈಸ್, ನಾನು ಹೇಳ್ದೆ ಗೊತ್ತಾ ಬ್ಲಾಗ್ ಅಲ್ಲಿ, ಚಾಕ್ಲೇಟ್ ಯಾಕೆ ಎಕ್ಸ್ಟ್ರಾ ತಗೋತಾಳೆ ಅಂತ. ನಾನು ತಿನ್ಬೋದು ಅಂತ ತಗೋತಾಳೆ. ಕವರ್ ಸಮೇತ ನೆಕ್ಕೊಳ್ಳಿ ಯಾರಾದ್ರೂ. ಎನ್ನ ಈಗ ಇವ್ರಿಗೆ ಕೊಡ್ತಾವ್ರ ನೋಡಿ. ಅಯ್ಯೋ ಇನ್ನ ಈ ಕಣ್ಣಲ್ಲಿ ಏನೇನ್ ನೋಡ್ಬೇಕು. ಅಯ್ಯೋ ಅಂಕಲ್ ಆಗವ್ರ ಇವ್ರು.
ನೀನ್ ತಿಂದಿಲ್ವಾ? ಪ್ಯಾಕೆಟ್ ಅಲ್ಲಿ ಅಷ್ಟು ಚಾಕ್ಲೇಟ್ ಇತ್ತು. ಇವನೊಂದ್ 5 ತಿನ್ಕೊಂಡವನೆ. ಅದೇನು ಅಲ್ಲ 5 ಇನ್ನು ಚಿಕ್ಕ ಮಕ್ಳು ನಂಗೆ ಹೆಂಗ್ ತಿಂದವ್ ನೋಡ್ರಿ ಇಲ್ಲೆಲ್ಲ. ಇವ್ರೊಂದ್ 5 ತಿಂದವ್ರೆ, ಇವಳೆ ಒಂದ್ 5 ತಿಂದವಳೆ. ನೀನ್ ಎಷ್ಟ್ ತಿಂದ? 4. ಬಟ್ ಯಾರ ಇಬ್ರು ಬೇಡ ಅಂತಿದ್ರು, ಚೆನ್ನಾಗ್ ಬರ್ಸಿದ್ರು ಇವ್ರು. ನಾವ್ ಚಾಕ್ಲೇಟ್ ತಿನ್ನಲ್ಲಪ್ಪ, ನಾವ್ ತಿನ್ನಲ್ಲ ಅನ್ಕೊಂಡ್ ಓಡೋಗ್ತಿದ್ರು. ಖಾಲಿ ಗಾಯ್ಸ್ ಎಲ್ಲ ಖಾಲಿ, ನನ್ಗೆ ಕೊಡ್ದಂಗ್ ತಿಂದಿದ್ದಾರೆ. ಖಾಲಿ ಬರೀ 5 ನಿಮಿಷನೂ ಇರ್ಲಿಲ್ಲ ಅದು. ನಿಮಿಷನೇ ಇರ್ಲಿಲ್ಲ, ಅಷ್ಟು ಬರ್ಗೆಟ್ಬಿಟ್ಟವ್ರೆ. ಬರ್ಗೆಟ್ಟವ್ರು ಯಾರ್ಯಾರು ಅಂತ ಒಂದ್ಸರಿ ಒಂದ್ ಕಡೆಯಿಂದ ನೋಡ್ಕೊಂಡ್ಬಿಡಿ. 1 2 3 4 ನಾನ್ ತಿಂದೇ ಇಲ್ಲ. ಅವ್ರ ಹೆಂಗ್ ನೋಡಿದ್ರು ಗೊತ್ತಾ? ಓಡ್ತಾರ ಎಲ್ಲ, ರನ್ನಿಂಗ್ ರೇಸ್ ತರ, PT ಉಷಾ ತರ. ಅವರೇ ಹೇಳುದು, ಅವರೇ ಓಡ್ಬಿಟ್ರು. ಇಲ್ಲಿ ಅಲ್ಲಿ ಇನ್ನೊಬ್ರು ಅಲ್ಲಿದ್ದಾರೆ. ಏನಂತಾರೆ ಆ ಕಡೆ? ಟ್ಯಾಟೋ ತೋರ್ಸು. ಈ ತರ ಎಲ್ಲ ಶೋಕಿ ಮಾಡಿದ್ರೆ ತಿರುಪೆ ಶೋಕಿ ಅಂತೀವಿ ಗೈಸ್, ನಮ್ ಕಡೆ ಚಪ್ರಿ ಅಂತೀವಿ ಗೈಸ್. ನೀನ್ ಹಾಕಿಸ್ಕೊಂಡಿದ್ಯಾ? ನಾನು ಅಪ್ಪ ಅಮ್ಮಂದ್ ಹಾಕ್ಸ್ಕೊಂಡಿದೀನಿ. ನಾನು ಇಲ್ಲಿ ಕಾಗೆ ಹಾಕ್ಸ್ಕೊಂಡ. ಕಾಗೆ ಕಣ್ಣು, ಇದು ಶಿವನ್ ಕಣ್ಣು, ಪಾರ್ವತಿ ಕಣ್ಣು, ಯಾರಿಗ ಹೌದು, ಪಾರ್ವತಿ ಕಣ್ಣಂದ್ರೆ ಅಮ್ಮ ಶಿವ. ಗಾಯ್ಸ್, ಈಗ್ಲೇ ಹೆಣ್ ಕೊಡ್ಲಿ ಅಂತ ಕಾಲಿಗೆ ಬೀಳ್ತಾವ. ಹೆಣ್ಣಿಲ್ವ ಅಂತ ಬಿಡು. ಮನೆದಾಳದ ಮಾತು ಗೊತ್ತಾಯ್ತು. ಏನು ಸುಮ್ನೆ ಕಾಲಿಗೆ ಆಶೀರ್ವಾದ ತಗೊಳಲ್ಲ ಅಂತ. ಯಾರನ್ನ? ರಾಮ ಸೀತೆ ಬಾ ಕೊಡ್ತೀನಿ. ಏನ್ ಬೇಕೆ? ಹೆಂಗ್ ಹೇಳ್ತಾವ್ ನೋಡು ಗೈಸ್. ಏನ್ ಹೇಳ್ತಿದ್ದಂಗ ಗೊತ್ತಾಗ್ತಾ ಇದು. ರಾಮ ಸೀತೆನೆ ಬಿಟ್ಕೊಟ್ಬಿಟ್ಟ, ನಾನ್ ನಿನ್ ಬಿಟ್ಕೊಡಲ್ವಾ ಅಂತ ಹೇಳ್ತಾರೆ. ರಾಮ ಸೀತೆ ಬಿಟ್ಟಿರೋದಲ್ಲಪ್ಪ, ರಾಮ ಸೀತೆ ಬಿಟ್ಕೊಟ್ಟಿಲ್ಲ, ಕೃಷ್ಣ ರುಕ್ಮಿಣಿನ್ ಬಿಟ್ಕೊಟ್ಟಿರೋದು. ಚೇಂಜ್ ಮಾಡ್ಬಿಟ್ಟವ್ರ ರಾಧೇನ. ಅಣ್ಣ ತಮ್ದಿರಿಬ್ರು ಚೌಕ ಬರಾಡ್ತಿದ್ರು ನೋಡಿ ಗೈಸ್. ಗೇಮ್ ಆಡೋ ಕಾಲದಲ್ಲಿ ಇಬ್ರು ನೀನೆಷ್ಟ್ ಕೈ ಹೊಡ್ತಿದ್ಯಾ? ಇವನು ಒಂದ್ ಕೈನೂ ಹೊಡ್ದಿಲ್ವ? ಇವನು ಕೈ ಕೊಡ್ಬೇಕು ತಾನೆ ನೀನು. ಚಿನ್ಮಯ್ ಹೊಡ್ಕೋಬೇಕು ತಾನೆ ನೀನು ಕೈನ. ನಾನ್ ಹಿಂಗಾಗಿರಿ ಎದ್ದೋಗಿ ಆಡ್ತಿರ್ಲಿಲ್ಲ ಚಿನ್ಮಯ್. ಓಯ್, ಈ ತರ ಆಗಿರ್ ನಾನು ಎದ್ದೋಗ್ಬಿಡುವೆ, ಆಟ ಆಡ್ತಿರ್ಲಿಲ್ಲ. ಇದೆಯಲ್ವಾ ನಿಮ್ಮ ಅಕ್ಕ ಅಲ್ವಾ? ಮಾಡು, ಫೋನ್ ಮಾಡು. ಏನಕ್ಕೆ ಎದುರ್ಗಟ್ಲೆ ಫೋನ್ ಮಾಡು. ಅಕ್ಕ ಅಂದ್ರೆ ಮಾಡು, ಮಾತಾಡಿ. ನಾನ್ ಫೋನ್ ಮಾಡಿಲ್ಲ. ಆಯ್ತು, ಕಾಲೇಜ್ ನೋಡಿ. ಆಯ್ತು, ಬರೀ ಸುಳ್ಳು ಹೇಳ್ತಾನೆ ಗಾಯ್ಸ್. ಮನುಶ್ರೀ ಅಂತ ಸೇವ್ ಮಾಡ್ಕೊಂಡವನ. ಅಂದ್ರೆ ಅಕ್ಕನ್ ಸಮಾನ. ಏನ್ ತುಕ್ ಮಾಡ್ಲಿ? ಆತರ ನನ್ ಕಾಲೇಜಲ್ಲಿ ಎಷ್ಟೊಂದ್ ಜನ ಅವ್ರೆಲ್ಲಾರು ಮಾಡಕ್ಕಾಗುತ್ತಾ? ಏನಂತ ಒಂದೇ ದಿನ ಪರಿಚಯ ನೋಡಿ, ಮಕ್ಳು ಹೋಗಿ ಎಷ್ಟು ಬುದ್ಧಿ ಐತೆ. ಅಮ್ಮಂಗ ಆದ್ರೆ ಆತರ ಬುದ್ಧಿ ಇಲ್ಲ ಗೈಸ್. ಯಾವಾಗ್ಲೂ ಫೋನ್ ಅಂತ ಇರ್ತಾರೆ. ತೋರಿಸ್ತೀನಿ ನೋಡ್ರಿ ಇಲ್ಲಿ. ಇಲ್ಲ ನೋಡ್ರಿ, ಚಿಕ್ಕ ಮಕ್ಳೇ ಎಷ್ಟು ಒಳ್ಳೆ ಬುದ್ಧಿ ಕಲ್ತಾರೆ. ಯಾವಾಗ್ಲೂ ಫೋನಲ್ಲಿ ಬಿಸಿ ಇರ್ತಾರೆ. ದೊಡ್ಡವ್ರ ಹೆಂಗ್ ಮಾಡೋರೆ ಮಕ್ಳೇನ್ ಮಾಡ್ಬೇಕು? ಬರ್ಬೇಕಾದ್ರೆ ಮಾತಾಡ್ತಿದ್ರಂತೆ. ಯಪ್ಪ ಅಲ್ಲ, ಅಮ್ಮ ಹುಡುಗರು ಬೇಡ್ವಾ? ಆಗಿದ್ದಾಗ್ಲೇ ಚೆನ್ನಾಗಿತ್ತು, ಆಂಟಿ ಆದ್ಮೇಲೆನೆ. ಅದು ನಿಜ. ಮದ್ವೆ ಆದ್ಮೇಲೆ ನನ್ ಬಾಳು. ಅಯ್ಯೋ, ಫಸ್ಟ್ ಹೇಳ್ದ, ಆಮೇಲೆ ನಿಮ್ಮ ಇವ್ರ ತಂಗಿಯವ್ರ ಸೆಕೆಂಡ್ ಹೇಳಿದ್ರು, ನಿಮ್ ಹಸ್ಬೆಂಡ್ ಅವ್ರು ಹೇಳಿದ್ರು, ಅವ್ರ ದೋಸೆ ಹಾಕೊಂಡ್ ಉಜ್ರ ಅಂತ. ಏನಿಲ್ಲ. ಈಗ ನೋಡಿ ಫ್ರೆಂಡ್ಸ್, ಬಿಸಿ ಮಳ್ಳೋಗ ಪಾಯಸ ಮತ್ತೆ ಉದ್ದಿನೊಡೆ ತಗೊಂಡ್ಬರ್ತಾವ್ರೆ. ಮದ್ವೆ ಹೆಣ್ಣು ಸದ್ಯದಲ್ಲೇ ಅಲ್ಲಕ್ ನೋಡ್ತೀವಿ. ಈಗ ಹೆಣ್ಣು ನೋಡಕ್ ಬಂದಿದೀವಿ ನಾವು ಗಡ್ಡಿನ ಕಡೆಯಿಂದ. ಚೆನ್ನಾಗಿದೆ, ಹೆಣ್ಣು ಓಕೆ ಮಾಡ್ತೀವಿಲ್ಲ ಅಂದ್ರಿಲ್ಲ.
ಏನ ನಂಗ್ ಅಭ್ಯಾಸ ಇಲ್ವಲ್ಲ ನೋಡಿ, ಫಸ್ಟ್ ಟೈಮ್ ನೋಡಕ್ ಬಂದಿರೋದು ಗಂಡಿ ಕಡೆಯಿಂದ. ಅಭ್ಯಾಸ ಹೆಂಗೈತೆ ಅದಕ್ಕೆ ಹೆಂಗ್ ಬಂದ ತೂ ರಿಜೆಕ್ಟ್. ಇದೇ ಹುಡುಗಿ ಕಳ್ಸಿದ್ರೆ ಯಾರನ್ನ ಕಳ್ಸಾರೆ ರಿಜೆಕ್ಟ್ ಅಲ್ಲಿ. ಹುಡುಗಿನ ನೀನು? ಅವನೇ ಅನ್ಕೊಬಿಟ್ಟವನೆ. ಹೆಣ್ಣಿ ಮನೆ ಫಸ್ಟ್ ಟೈಮ್ ನಮಗೆ ಬೇಜಾರು ಮಾಡ್ಬಿಟ್ರು. ಹುಡುಗಿ ಕೈಲಿ ಕೊಡ್ಸ್ತಿ ಅಂದ್ರೆ ಯಾವ್ದ ಪಾಪ ಚಿಕ್ಕ ಹುಡುಗ ಕೈಲಿ ಕೊಟ್ಟು ಕಳ್ಸಾರ. ಇಂಜಿನಿಯರಿಂಗ್ ಮುಗ್ದೈತಾ? ಇಂಜಿನಿಯರಿಂಗ್ ಮುಗ್ದೈತಂತೆ. ಆತ್ರದಲ್ಲಿ ಅವ್ನು ಬೇಗ ಮದ್ವೆ ಮಾಡ್ರಿ. ಅದ್ ಹೇಳ್ತಾವನೆ ಒತ್ತಿ ಅವ್ನು ಇಂಜಿನಿಯರಿಂಗ್ ಮದ್ವೆ ಐತೆ ಅಂತ. ಏನೂ ಇಲ್ಲ, ಏನೂ ಇಲ್ಲ. ಹಂಗೆ ಈಗ ಈಗ ತೋರ್ಸ್ಕೊಡ್ತಾರ ನೋಡಿ ಅವ್ರ ಅಕ್ಕ ಹೆಂಗೆ ಹೆಂಗ್ ಬರೋದು ಅಂತ. ಚೂ ನೀನ್ ಆಮೇಲೆ ಬರ್ರಿ ಸೈಡ್ ಹೋಗಪ್ಪ. ಹಿಂಗೇನೆ ಅವ್ನ್ ಬಂದಿದ್ದವಾಗ ಕೊಡ್ಬೇಕು. ಕತ್ತೆತ್ತು ನೋಡ್ಬಾರ್ದು, ಹಿಂಗೆ ಇರ್ಬೇಕು. ಹೀಗೆ ವಡೆ ತಿನ್ನಲ್ಲ ಆದ್ರೂ ತಗೊಂಡಿಡ್ತೀನಿ. ಈಗ ಬರದ್ ಬರ್ಬೇಕು. ಏನೋ ಬಂದ್ಬಿಟ್ರು ಹಿಂಗೆ ಹೆಂಗೆ ಇಲ್ಲಿ ನೋಡ್ರಿ, ಆ ಕಡೆ ಒಂದ್ ಈ ಕಡೆ ಒಂದ್ ಕಾಲ್ ಹಾಕೊಂಡ್ ಬಂದ್ರು. ತಗೊಳ್ಳಿ ಅಂತ ಅನ್ಬಿಟ್ರೆ ಮದ್ವೆ ಆದ್ಮೇಲೆ ಅದನ್ನೇ ಬಿಡಿಸ್ಬೇಕು ಹೋಗ್ಬಿಟ್ಟು. ಸತ್ಯ 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 ತಾನೇ? 100%. ನಿನ್ನೆ ಏನ ಇಲ್ಲ, ನಾವು ಜೆಪ್ಟ ಮಾಡ್ತೀವಿ, ಬ್ಲಿಂಕಿಟ್ ಮಾಡ್ತೀವಿ. ಬಾರ ಆಯ್ತು ಏನೋ ಮಾಡಿ ಅವ್ನ ಆಚೆನೆ ಹೊಂಟೋಗ್ಬಿಟ್ಟು ಅದಾಗೆ. ಅವ್ನ್ಗೆ ಏನಾಯ್ತು ಗೊತ್ತಾ, ಹೊಡ್ಯಾಕ್ ತಾವ್ರ ಕೊಟ್ಟ ಅವ್ನ ಮಾತಾಡೋದ್ ಕೇಳಿಸ್ಕೊಂಡಿಲ್ಲ. ಬಂದ ತಕ್ಷಣ ಹುಡುಗಿ ಕ್ಯಾನ್ಸರ್, ಹುಡುಗಿ ಯಾರನ್ನ ಕಳ್ಸಿದಿರಲ್ಲ ಅಂದ ತಕ್ಷಣ ಮಕ್ಕರ್ ಆಗೋಯ್ತು ಅವ್ನ್ಗೆ. ಬಿಡ ಆಯ್ತು. ಹಾ ಅದ್ಕೆಲ್ಲ ಬೇಜಾರಾದ್ರೆ ಎಲ್ಲ ಮಾತ್ ಬತ್ತೈತೆ. ಇನ್ನೊಂದ್ಸಲ ಕರೆಯಲ್ಲ. ಇಷ್ಟ ದಿನ ಮಾತಾಡ್ಬೇಕಾಗಿದ್ದಲ್ಲ, ಒಂದೇ ದಿನದಲ್ಲಿ ಮಾತಾಡಿದೀನಿ ನಿನ್ನ ಹತ್ರ. ನಾನ್ ಆತರ ಅಲ್ಲಪ್ಪ. ಅವಾಗ ನನ್ ಹೆಸರು ಹಿಡ್ಕೊಂಡು ನನ್ನ ಹೆಸರಿಗೆ ಅವಮಾನ ಮಾಡ್ತಿದ್ದಾನೆ ಗೈಸ್. ಅವಾಗ್ಲಿಂದ 10 ಹೊಡೆ ತಿಂದವನೆ, 2 ಬಾಟ್ಲ್ 1 ಲೀಟರ್ ಪಾಯಸ ಕುಡ್ದವನೆ ನೋಡ್ರಿ. ಈಗ್ಲೂ ಕುಡಿತಾವನೆ. ಹೊಟ್ಟೆ ನಾವು ಪಕ್ಕ ಈಗ ರಸಮ್ಗೆ ಗೈಸ್ ಎಷ್ಟ್ ಕಿತ್ತಾಡೋ ಗೊತ್ತಾ ಚಿಕ್ಕ ಏಜಲ್ಲಿ ನಾವು. ಇವ್ರೇ ಮಾಡ್ತಿದ್ರು, ಇವ್ರು ಗೊತ್ತಿಲ್ವಾ? ಕುಡಿಯೋರು, ಕುಡಿಯೋರು, ಒಂದು ಚೂರು ವೇಸ್ಟ್ ಆಗ್ತಿರ್ಲಿಲ್ಲ ರಸಮ್. ಆಯ್ತು ಗೈಸ್, 4 ವರ್ಷ ಆದ್ಮೇಲೆ ಇವೆಲ್ಲ ತಿಂತಾ ಇರೋದು ಅಲ್ಲ. 3-4 ತಿಂಗಳಾಗಿತ್ತ ಮೀಟ್ ಮಾಡಿ. 3 ದಿನಕ್ಕೂ ರಸ ಮಾಡಿ ಅದ್ಗೆ ಅನ್ನೋರು. ಆರಾಮಾಗಿ ಈಸಿ ಗೈಸ್ ಇದು ಮಾಡೋದು ಹೇಳ್ಕೊಡ್ತೀನಿ ಬನ್ನಿ. ಹಾ ಈಸಿ ಅದ್ ಮಾಡೋದು. ರೈಸ್ ಹಾಕೊಡಿ ನಮ್ಗೆ ಒಂದ್ ಸ್ವಲ್ಪ. ರೈಸ್ ಹಾಕು ಒಂದ್ ಸ್ವಲ್ಪ. ಯಾವ್ದು ಮಾವಿನಕಾಯಿ, ಇಳ್ಳಿಕಾಯಿ ಹಾಕಿ. ನಿಂಗ್ ಬೇಕೇನಾ? ಅನ್ನ ಕೊಡ. ಏನ್ ಮರ್ಯಾದೆ ಕೊಡ್ತಾರ ನೋಡಿ ಅಕ್ಕಂಗೆ. ಹಂಗೆ ಮರ್ಯಾದೆ ಜಾಸ್ತಿ ಆದ್ರೆ ಅವನ ಮನ್ಸರ ಅನ್ಕೋತಿದ್ದಾನೆ, ಯಪ್ಪ ಯಾರ್ಯಾರು ರೇಗಿಸ್ತಾರ ನನ್ನ ಅಂತ. ಊಟ ಮಾಡ್ಬೇಕಾದ್ರೆ ನೆಮ್ಮದಿಯಾಗಿ ಬಿಡಲ್ವಲ್ಲ. ನಮ್ಮ ಅಮ್ಮನೂ ರೇಗಿಸ್ತಾರೆ, ಇಲ್ಲಿ ಊಟ ಮಾಡ್ಬೇಕಾದ್ರೆ ಇವ್ರು ರೇಗಿಸ್ತಾರೆ, ಇವನು ರೇಗಿಸ್ತಾನೆ ಅಂತ. ಅದೇನಾ? ಇವನ್ನ ನೋಡಿ. Happy birthday to you. Happy birthday to you. Happy long life. Clap ಮಾಡ. ಕ್ಲಾಪ್ ಮಾಡಪ್ಪ.
ನೀನೇ ಫುಲ್ ಟ್ರೆಂಡ್. ಇಲ್ಲಿ ಈಗೊಂದು ಮಾಡ್ಲಾ? ಅಮ್ಮ, ಅಪ್ಪಾಜಿ ಕೊಡಮ್ಮ. Guys, ಪ್ರತಿಭೆಗಳು, ಹೊಸ ಹೊಸ ಪ್ರತಿಭೆಗಳು. ಸೊ ಗೈಸ್, ಇವತ್ತಿನ ಬ್ಲಾಗ್ ಇದಾಗಿತ್ತು ಗೈಸ್. ಸೊ ಎಲ್ಲ ಮನೆಗೆ ಹೋಗ್ತಿದ್ವಿ, ಎಲ್ಲ ಬಾಯ್ ಹೇಳ್ಬಿಟ್ರಿ. ಬಾಯ್ ಬಾಯ್. ಬಾಯ್ ಬಾಯ್ ಬಾಯ್. ನೀವೇ ಮಾಡಿ ಬಾಯ್. ನಮ್ಮ ಅಮ್ಮನ ಬರ್ತಡೇನ ಯಶಸ್ವಿಯಾಗಿ ಆಚರಿಸಿದ್ಕೆ ತುಂಬಾ ತುಂಬಾ ಥ್ಯಾಂಕ್ಸ್. ಒಂದ್ ಸೆಕೆಂಡ್, ಹ್ಯಾಪಿ ಬರ್ಡೇ ಅಮ್ಮ. ನೋಡು, ನನ್ ಬಟ್ಟೆ ಕೂಡ ಕೇಕ್ ತಿಂತ ಇದೆ. ನೀನ್ ಏನ್ ಮಾಡ್ಬೇಕು ಹೇಳಿ ಈಗ? ಬಾಯ್ ಬಾಯ್. ಹಳೆ ಡ್ರೆಸ್ ಅಲ್ಲ. ಸೊ ಗೈಸ್, ವ್ಲಾಗ್ ನೋಡಿದ್ರಿ ಅಂತ ಅನ್ಕೋತೀನಿ. ಅಲ್ಲಿ ಯಾರು ಜಾಸ್ತಿ ಮಾತಾಡಕ್ಕೆ ಹೋಗಿಲ್ಲ, ಫ್ಯಾಮಿಲಿ. ಸೊ ವ್ಲಾಗಲ್ಲಿ ಅಂದರೆ ಆದಷ್ಟು ಬೇಗ ಮದುವೆ ಫಿಕ್ಸ್ ಮಾಡ್ಕೊಂಡಿರೋದು ಗೈಸ್. ಏನಕ್ಕೆ ಯಾರನ್ನೂ ಇನ್ವೈಟ್ ಮಾಡೋಕ್ಕಾಗ್ತಿಲ್ಲ, ಬೇಜಾರು ಮಾಡ್ಕೋಬೇಡಿ. ಸೊ ಆಮೇಲೆ ಗ್ರ್ಯಾಂಡಾಗಿ ರಿಸೆಪ್ಷನ್ ಮಾಡ್ಕೋತೀವಿ. ಊರಲ್ಲಿ ಸಿಂಪಲಾಗಿ ಮದುವೆ ಆಗ್ತಿದ್ದೀವಿ. ನಮ್ಮ ರಿಲೇಟಿವು ಅವರೆಲ್ಲನೂ ಕರೆಸ್ಕೊಂಡು ಅಲ್ಲಪ್ಪ. ಹೌದು ಗೈಸ್, ಯಾರನ್ನೂ ಕರಿತಿಲ್ಲ ಅಂತ ಬೇಜಾರು ಮಾಡ್ಕೋಬೇಡ್ರಿ. ಕರಿತೀವಿ, ಇನ್ನೊಂದು ಕಡೆ ಫಂಕ್ಷನ್ ಮಾಡಿ ಅಲ್ಲೆಲ್ಲರನ್ನೂ ಕರಿತೀವಿ. ಸೊ ಇದು ನಮ್ಮ ಅಪ್ಡೇಟ್. ಸೊ ನಿಮ್ಮ ಸಪೋರ್ಟ್ ಹೀಗೆ ಇರ್ತದೆ ಅಂತ ಅಂದ್ಕೊಂಡಿದ್ದೀನಿ. ಪ್ರತಿಯೊಂದೂ ಕೂಡ ಊರಲ್ಲಿ ಏನಾಗುತ್ತೆ ಮತ್ತು ಯಾವಾಗ ಮದುವೆ, ಯಾವ ಡೇಟು ಅಂತ ಸಹ ಹೇಳ್ತೀನಿ. ಮತ್ತು ಇನ್ನೊಂದೇನಾದರೂ ಮದುವೆ ಯಾವತ್ತು ಅನ್ನೋದು ಕೂಡ ಹೇಳ್ತೀನಿ ಗೈಸ್, ತಲೆ ಕೆಡಿಸ್ಕೊಬೇಡಿ ಆದಷ್ಟು ಬೇಗ. ಮತ್ತು ಯಾವ ಊರಲ್ಲಿ ಮದುವೆ ಅಂತಲೂ ಹೇಳ್ತೀನಿ. ಅಂದರೆ ಊರ ಹೆಸ್ರು ಹೇಳೋಕ್ಕಾಗಲ್ಲ, ನಮ್ಮೂರಲ್ಲೇ ಆಗ್ತಿರೋದು. ಸೊ ಯಾವ ಡೇಟು ಅಂತ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಹೇಳ್ತೀನಿ. ಸೊ ಎಲ್ಲರೂ ನೀವು ಅಂದ್ಕೊಂಡಾಗೆ ನಾವು ಮ್ಯಾರೇಜ್ ಆಗ್ತಿದ್ದೀವಿ. ಸೊ ಇವರಂತೂ ಶಾಕಲ್ಲಿದ್ದಾಳೆ, ಅರ್ಜೆಂಟಾಗೆಲ್ಲ ಫಿಕ್ಸ್ ಆಗಿದ್ದು. ಗೈಸ್, ನಾನೇನು ಶಾಪಿಂಗ್ ಮಾಡಿಲ್ಲ, ಏನು ಮಾಡಿಲ್ಲ. ಸಿಂಪಲ್ಲಾಗಿ ಶಾಪಿಂಗ್ ಎಲ್ಲ ಈಗ ಮಾಡೋಕ್ಕಾಗಲ್ಲ ಗೈಸ್, ಅದೆಲ್ಲ ಬ್ಲಾಗ್ ಕೇಳ್ತೀರಾ. ಸೊ ನನ್ನ ಕೈಲಿ ಏನೇನು ಆಗುತ್ತೆ ಎಲ್ಲ ಅಲ್ಲಿ ಊರಲ್ಲೆಲ್ಲ ಮಾಡ್ಕೋತಿದ್ದಾರೆ. ನಮ್ದು ಏನೇನಿಲ್ಲ ತೊಗೋಬೇಕಷ್ಟೇ. ಯಾವಾಗ ಅಂತ ಏನು ಅಂತ ಅಪ್ಡೇಟ್ ಕೊಡ್ತೀನಿ ಗೈಸ್. ಸೊ ಬಾಯ್, ಟೇಕ್ ಕೇರ್, ಗುಡ್ ನೈಟ್. ಸಾರಿ, ಬಾಯ್, ಟೇಕ್ ಕೇರ್ ಗೈಸ್, ಬಾಯ್.